Question number 11 to 15 relating to higher education here. Question number 11, which of the following programs of UGC is not related to promotion of value and ethical practices? ವ್ಯಾಲ್ಯೂ ಆ್ಯಂಡ್ ಎಥಿಕಲ್ ಪ್ರಾಕ್ಟೀಸಸ್ನ ಪ್ರಮೋಟ್ ಮಾಡ್ದಲೇ ಇರುವಂತಹ ಯು ಜಿ ಸಿಯ ಪ್ರೋಗ್ರಾಮ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಜೀವನ್ ಕೌಶಲ್ ಅನ್ನುವಂಥದ್ದು ದಿಸ್ ಇಸ್ ಅ ಲೈಫ್ ಸ್ಕಿಲ್ಸ್ ಆ್ಯಂಡ್ ಎಥಿಕ್ಸ್ ರಿಲೇಟೆಡ್ ಒಂದು ಪ್ರೋಗ್ರಾಮ್. ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ ಲೈಫ್ ಸ್ಕಿಲ್ಸ್ನ ಮತ್ತು ಎಥಿಕ್ಸ್ನ. ಕೌಶಲ್ ಅಂದರೆ ಸ್ಕಿಲ್ಸ್ ರಿಲೇಟೆಡ್ ಅಂತ ಅರ್ಥ. ಜೀವನಕ್ಕೆ ಬೇಕಾಗಿರುವಂಥ ಕೌಶಲ್ಯತೆಯನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಲೈಫ್ ಸ್ಕಿಲ್ಸ್ ಮತ್ತು ಎಥಿಕ್ಸ್ ಕೊಡ್ತಾರೆ. ಇಲ್ಲಿ ಮೂಲ್ಯ ಪ್ರವಾಹ ಅನ್ನೋದೇನಿದೆ ನೋಡಿ, ಮೂಲ್ಯ ಅಂದರೆ ವ್ಯಾಲ್ಯೂಸ್. ಓಕೆ, ವ್ಯಾಲ್ಯೂಸ್, ಎಥಿಕ್ಸ್, ಗೈಡ್ಲೈನ್ಸ್ ಫಾರ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಮೂಲ್ಯ ಪ್ರವಾಹ ಅನ್ನುವಂಥದ್ದು ಫಾರ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಲ್ಯೂ ಆ್ಯಂಡ್ ಎಥಿಕ್ಸ್ ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡುತ್ತೆ. ನ್ಯಾಷನಲ್ ರಿಸೋರ್ಸ್ ಸೆಂಟರ್ ಫಾರ್ ವ್ಯಾಲ್ಯೂ ಎಜುಕೇಷನ್ ಅನ್ನುವಂಥದ್ದು ವ್ಯಾಲ್ಯೂ ಎಜುಕೇಷನ್ ಟ್ರೈನಿಂಗ್ ಕೊಡುತ್ತೆ, ವ್ಯಾಲ್ಯೂ ಎಜುಕೇಷನಲ್ ಟ್ರೈನಿಂಗ್ ಕೊಡುತ್ತೆ. ಈಗ ಈ ಮೂರು ಕೂಡ ರಿಲೇಟಿಂಗ್ ಟು ಪ್ರಮೋಷನ್ ಆಫ್ ವ್ಯಾಲ್ಯೂ ಆ್ಯಂಡ್ ಎಥಿಕಲ್ ಪ್ರಾಕ್ಟೀಸಸ್ ಅಂತ ಗೊತ್ತಾಯಿತು. ಸೊ ಕೇರ್ ಈಸ್ not relating to value education and practices. What the care here means? UGC care list ಅಂತ ನೀವೆಲ್ಲ ಕೇಳಿರ್ತೀರ. UGC care list ಅಂದರೆ ಪಬ್ಲಿಷಿಂಗ್ ಯುವರ್ ರಿಸರ್ಚ್ ಪೇಪರ್ ಇನ್ ಅ ಅಥೆಂಟಿಕೇಟ್ ವೇ ಇನ್ ಅ ಕನ್ಸೋರ್ಟಿಯಮ್ ಫಾರ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಥಿಕ್ಸ್. ಕೇರ್ ಕನ್ಸೋರ್ಟಿಯಮ್ ಫಾರ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಥಿಕ್ಸ್ ಅಂತ ಹೇಳ್ತೀವಿ, ಕೇರ್ ಅಂತ. ರಿಸರ್ಚ್ ಕ್ವಾಲಿಟಿನ ಪ್ರಮೋಟ್ ಮಾಡೋದಕ್ಕೋಸ್ಕರ ಯು ಜಿ ಸಿ ಅಂಡರಲ್ಲಿ ಕೇರ್ ಲೀಸ್ಟ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಕೆಲವೊಂದು ಜರ್ನಲ್ಸ್ ಪಬ್ಲಿಷ್ ಮಾಡ್ತೀವಲ್ಲ ನಾವು, ನಾರ್ಮಲ್ ಜರ್ನಲ್ಸ್ ಎಲ್ಲದರಲ್ಲಿ ಪಬ್ಲಿಷ್ ಮಾಡಿದ್ರೂ ಅದನ್ನು ಕನ್ಸಿಡರ್ ಮಾಡಲ್ಲ. ಪ್ರಮೋಟ್ ಕ್ವಾಲಿಟಿ ಇರುವಂತಹ ಕೆಲವೊಂದು ಜರ್ನಲ್ಸ್ ಲೀಸ್ಟನ್ನು ಯೂನಿವರ್ಸಿಟಿ ಆಫ್ ಪುಣೆ ಏನಿದೆ, ಯೂನಿವರ್ಸಿಟಿ ಆಫ್ ಪುಣೆ, ಈ ಯೂನಿವರ್ಸಿಟಿ ಪುಣೆ ವೆಬ್ಸೈಟಲ್ಲಿ ನೀವು ನೋಡಿದ್ರೆ ನಿಮಗೆ ಸಿಗುತ್ತೆ. ಕೇರ್ ಲೀಸ್ಟನ್ನು ಪ್ರೊವೈಡ್ ಮಾಡಿರ್ತಾರೆ. ಯಾವ್ಯಾವ ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡಿದರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ವಾಲಿಟಿ ಆಫ್ ರಿಸರ್ಚ್ ಅಂತ. ಅದಕ್ಕೆ ರಿಲೇಟೆಡ್ ಆಗಿ ಇದು ಕೇರ್, ಕನ್ಸೋರ್ಟಿಯಮ್ ಫಾರ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಥಿಕ್ಸ್ ಅಂತ. ದಿಸ್ ಇಸ್ ನಾಟ್ ರಿಲೇಟಿಂಗ್ ಟು ಎಥಿಕಲ್ ಬಿಹೇವಿಯರ್, ಆ ರೀತಿ ಏನಿಲ್ಲ. ದಿಸ್ ಇಸ್ ರಿಲೇಟಿಂಗ್ ಟು ಯುವರ್ ರಿಸರ್ಚ್ ಪಬ್ಲಿಕೇಶನ್ ಅಷ್ಟೇ, ರಿಸರ್ಚ್ ಪಬ್ಲಿಕೇಶನ್. Okay, so this is about this question, and the next question is question number 12. For the purpose of systematically fostering the culture of innovation in all higher education institution, when did Ministry of Education establish innovation cell anta kelidare? So here we should know that Ministry of Education established innovation cell, and it was promoted and established officially in the year 2018. Okay, so that is about 2018 innovation cells. Next, question number 13. They have given committees and we need to arrange that committees in a chronological order. Chronological order means ಫಸ್ಟ್ ಸ್ಟಾರ್ಟೆಡ್ ಟು ರೀಸೆಂಟ್ಲಿ ಸ್ಟಾರ್ಟೆಡ್. ಓಕೆ, ಅಂದರೆ ಅಲ್ಲಿ ಕೊಟ್ಟಿರುವಂಥ ಯೂನಿವರ್ಸಿಟೀಸ್ ಫಸ್ಟ್ ಯಾವುದ್ಯಾವುದು ಅಂದರೆ ಕಮಿಷನ್ಸ್ ಯಾವುದ್ಯಾವುದು ಇಯರಲ್ಲಿ ಬಂತು ಅಂತ ನಾವು ತಿಳ್ಕೊಂಡು, ಫಸ್ಟು ಕೊತಾರಿ ಕಮಿಷನ್ 1952 ಆರ್ 53, 1952-53ನಲ್ಲಿ ಬಂತು. ನಾಟ್ ಕೊತಾರಿ ಕಮಿಷನ್, ದಿಸ್ ಈಸ್ ಮೊಡ್ಲಾರ್ ಕಮಿಷನ್ 1952-53ನಲ್ಲಿ ಬಂತು. ಅದಾದಮೇಲೆ ಕೊಠಾರಿ ಕಮಿಷನ್ ಇನ್ 1964-66ಅಲ್ಲಿ, ಜ್ಞಾನಂ ಕಮಿಟಿ ಅನ್ನುವಂಥದ್ದು 1990, ಯಶ್ಪಾಲ್ ಕಮಿಟಿ 2009, ನ್ಯಾಷನಲ್ ನಾಲೆಜ್ ಕಮಿಷನ್ ಅನ್ನುವಂಥದ್ದು 2005 ಆರ್ 9ಅಲ್ಲಿ. ಸೊ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟಲ್ಲಿ ಯಾವ್ದು ಬರಬೇಕು? ಯಶ್ಪಾಲ್ ಕಮಿಟಿ ಬರಬೇಕು, ಈ ಲಾಸ್ಟಲ್ಲಿ. ಸೊ ದಿಸ್ ಟು ಕೆನಾಟ್ ಬಿ ದ ಆನ್ಸರ್. ಫಸ್ಟಲ್ಲಿ ಯಾವ್ದು ಬರಬೇಕು? ಮೊದಲೇರ್ ಕಮಿಟಿ, ಡಿ, ಕರೆಕ್ಟ್. ಸೊ ಫಸ್ಟಲ್ಲಿ ಡಿ ಬರಬೇಕು, ಆಮೇಲೆ ಲಾಸ್ಟಲ್ಲಿ ಇ ಬರಬೇಕು. ಆನ್ಸರ್ ಇಸ್ ದಿಸ್ ಒನ್. So about 13th answer you have got. You can just pause the video, write it down as per your speed.
Okay, so next is which of the following institutions are among top 10 institutions in the category of research institution in Indian ranking 2024 released by NIRF ranking ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟಾಪ್ 10 ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೆಟ್ಟಿದ್ದಾರೆ. ಟಾಪ್ 10ನಲ್ಲಿ ಯಾವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರುತ್ತೆ, ಆದರೆ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಅವ್ರು ಡೈರೆಕ್ಟಾಗಿ ಕೊಟ್ಟಿಲ್ಲ. ಅವ್ರು ಏನು ಕೇಳಿದ್ದಾರೆ ನೋಡಿ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿದ್ದಾರೆ. ಟಾಟಾ ಇನ್ಸ್ಟಿಟ್ಯೂಟ್ ನಮಗೆ ಗೊತ್ತಲ್ಲ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ಮಲ್ಲೇಶ್ವರಮಿಗೆ ಹೋಗೋ ದಾರಿ, ಯಶವಂತಪುರದಿಂದ ಮಲ್ಲೇಶ್ವರಮಿಗೆ ಹೋಗೋ ದಾರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ಇದೆ ನೋಡಿ. ಅದನ್ನೇ ನಾವು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೇಳುವಂಥದ್ದು. ಸೊ ಇದು ಯಾವತ್ತೂ ಟಾಪ್ ರ್ಯಾಂಕಲ್ಲೇ ಇರುತ್ತೆ ನಮ್ಮ ಕಡೆ, ಬೆಂಗಳೂರು ಕಡೆಯಿಂದ. ಸೊ ಕಾನ್ಪುರ್ ಇರುತ್ತೆ, ಡೆಲ್ಲಿ ಇರುತ್ತೆ, ಮಡ್ರಾಸು ಇರುತ್ತೆ. ಫಸ್ಟ್ ರ್ಯಾಂಕಲ್ಲಿ ಯೂಶ್ವಲಿ ಮಡ್ರಾಸ್ ಇರುತ್ತೆ. ಇಂಡೋರ್ ಈಸ್ ನಾಟ್ ಇನ್ ಟಾಪ್ 10 ರ್ಯಾಂಕ್. ಸೊ ಎ ಬಿ ಡಿ ಸಿ ಆ್ಯಂಡ್ ಇ. ಎ ಬಿ ಫಸ್ಟ್ ತೊಗೊಂಡ್ರೆ ನಾವು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. Might be they have not taken this Indian Institute of Science anta, but we can go with A, C and E. A, C and E here. Okay, next I want to tell you about this NIRF rankings 2025 ಬಗ್ಗೆ. 2025 ನ ಬಗ್ಗೆ ನಾವು ರೆಡಿ ಇರಬೇಕಾಗುತ್ತೆ, ಬಿಕಾಸ್ ವೆನ್ ವಿ ಆರ್ ರೈಟಿಂಗ್ ದ ಎಕ್ಸಾಮ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಆರ್ ಜೂನ್ 2026. December 2025 exam you are writing or June 2026 exam you are writing, we should know the NIRF ranking of 2025. Okay, so first to understand what is this National Institutional Ranking Framework, NIRF, National Institutional Ranking Framework. ದಿಸ್ ಇಸ್ ಇಂಡಿಯಾದಲ್ಲಿ ನಡೆಯುವಂಥದ್ದು. ಇದು ಎವ್ರಿ ಇಯರು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ ನೋಡಿ, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ, ಆ ರೀತಿ ಸೆಂಟರಿಗೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಏನಿದೆ ಅವರಿಂದ ರಿಲೀಸ್ ಆಗುವಂಥದ್ದು. ಇದು ಟಾಪ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ನ ಅವರು ರ್ಯಾಂಕಿಂಗ್ ಮಾಡ್ತಾರೆ. ಎಸ್ಪೆಷಲಿ ಟಾಪ್ 7 ಕಾನ್ಸಿಕ್ಯೂಟಿವ್ ಇಯರ್ಸಲ್ಲಿ, 7th ಕಾನ್ಸಿಕ್ಯೂಟಿವ್ ಇಯರ್ಸಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್ ಟಾಪ್ ಮಾಡಿದೆ. ಟಾಪ್ 7th ಕಂಟಿನ್ಯೂಸ್ಲಿ ಫಾರ್ 7 ಇಯರ್ಸಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್ ಟಾಪ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಓವರ್ ಆಲ್ ಕ್ಯಾಟಗರಿನಲ್ಲಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ರ್ಯಾಂಕಿಂಗ್ ತೊಗೊಂಡಿದೆ. ಫಸ್ಟ್ ರ್ಯಾಂಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಫಸ್ಟು NIRF ರ್ಯಾಂಕಿಂಗ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದರೆ 2015 ಇಂಟ್ರೊಡ್ಯೂಸ್ ಆಯಿತು. 10 ಇಯರ್ಸ್ ಆಯಿತು ಈಗ 2025ಗೆ. ಇಟ್ಸ್ ಬಿನ್ 10 ಇಯರ್ಸ್. 2015 ಫಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು NIRF ರ್ಯಾಂಕಿಂಗ್ ಬಗ್ಗೆ. ಫಸ್ಟ್ ಪಾಯಿಂಟು, ಇಟ್ ವಾಸ್ ಇಂಟ್ರೊಡ್ಯೂಸ್ ಫಸ್ಟ್ ಟೈಮ್ ಇನ್ ದ ಇಯರ್ 2015 ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇಟ್ ರ್ಯಾಂಕ್ಸ್ ಬೇಸ್ಡ್ ಆನ್ 5 ಪ್ಯಾರಾಮೀಟರ್ಸ್. 5 ಪ್ಯಾರಾಮೀಟರ್ಸು ನಮಗೆ ಗೊತ್ತಿರಬೇಕು. ಫಸ್ಟ್ ಒನ್ ಇಸ್ ದಟ್ teaching, learning and resources. Teaching, learning and resources of an organization, as of an educational institution, 30% ಅದಕ್ಕೆ ವೇಟೇಜು. ನೆಕ್ಸ್ಟು ರಿಸರ್ಚ್ ಆ್ಯಂಡ್ ಪ್ರೊಫೆಷ್ನಲ್ ಪ್ರಾಕ್ಟೀಸಸ್, ಅದಕ್ಕೆ 30% ವೇಟೇಜ್. ಥರ್ಡ್ ಒನ್ ಗ್ರ್ಯಾಜುಯೇಷನ್ ಔಟ್ಕಮ್ಸ್. ಗ್ರ್ಯಾಜುಯೇಷನ್ ಔಟ್ಕಮ್ಸ್ ಅಂದರೆ ಈಗ ಒಬ್ಬ ಸ್ಟೂಡೆಂಟ್ಸು ಅಲ್ಲಿ ಓದಿದ್ಮೇಲೆ, ಗ್ರ್ಯಾಜುಯೇಟ್ ಆಗಿ ಅಲ್ಲಿಂದ ಆಚೆ ಹೋದ್ಮೇಲೆ ಅವರಿಗೆ ಯಾವ ರೀತಿ ಕರಿಯರ್ ಆಪರ್ಚುನಿಟಿ ಸಿಗ್ತಾ ಇದೆ, ಯಾವ ರೀತಿ ಅದೆಲ್ಲ, ಅದ್ರ ಬಗ್ಗೆ ಎಲ್ಲ ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಫೋರ್ತ್ ಒಂದು ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ. %10 peer perception
10%. ಸೊ ಈಗ ಟೋಟಲ್ 100% ಈ ರೀತಿ ಮಾಡಿದ್ದಾರೆ. ಸೊ ಈಗ 5 ಪ್ಯಾರಾಮೀಟರ್ಸ್ ಬಗ್ಗೆನೂ ನಮಗೆ ಗೊತ್ತಿರಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಎಕ್ಸ್ಪ್ಯಾನ್ಷನು ಗೊತ್ತಿರಬೇಕು, ಯಾವ ಇಯರಲ್ಲಿ ಲಾಂಚ್ ಆಯಿತು ಗೊತ್ತಿರಬೇಕು, ಯಾವ ಡಿಪಾರ್ಟ್ಮೆಂಟ್ ಅದನ್ನು ಹ್ಯಾಂಡಲ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್, ಅದ್ರ ಬಗ್ಗೆ ಗೊತ್ತಿರಬೇಕು. ವಿಚ್ ಈಸ್ ದ ಟಾಪ್ 11 ಕಳೆದ 7 ವರ್ಷಗಳಿಂದ ಪ್ರತಿ ಸಲ ಫಸ್ಟ್ ರ್ಯಾಂಕ್ ತೊಗೊಳ್ತಾ ಇರುವಂಥ ಇನ್ಸ್ಟಿಟ್ಯೂಟ್ ಯಾವುದು ಅಂತಲೂ ಕೇಳ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಡ್ರಾಸು. 2024 IIT ಮಡ್ರಾಸೆ, 2025 IIT ಮಡ್ರಾಸೆ, 2003 ಅಂದರೆ ಲಾಸ್ಟ್ 7 ಇಯರ್ಸ್ ಅಂದರೆ 2025, 24, 23, 25, 24, 23, 22, 21, 2019 2025 7 ಆಯಿತಾ. 19, 18, 19, 20, ಓಕೆ 20 ಓಕೆ 19ಇಂದ 25 7 ಕಾನ್ಸಿಕ್ಯೂಟಿವ್ ಇಯರ್ಸ್ ಕಂಟಿನ್ಯೂಸ್ಲಿ ಒಂದೇ ಇನ್ಸ್ಟಿಟ್ಯೂಷನ್ನು ಫಸ್ಟ್ ರ್ಯಾಂಕ್ ತಗೊಳ್ತಾ ಇದೆ, IIT ಮಡ್ರಾಸ್. ಇದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಓಕೆ, ಈಗಿಷ್ಟು ತಿಳ್ಕೊಂಡ್ವಿ. ಇದು ಬಿಟ್ಟು ಈಗ ಬೇರೆ ಬೇರೆ ಫ್ಯಾಕ್ಟರ್ಸ್, IIT ಮಡ್ರಾಸ್ ಓಕೆ, ಅದು ಬಿಟ್ಟು ನಮ್ಮ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸು ಇದೆ ಅಲ್ವಾ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಹೇಗೆ ಬೇಕಾದರೂ ಕ್ವೆಶನ್ ಕೇಳ್ಬೋದು. ಈಗ ಟಾಪರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟಾಪರ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಟಾಪ್ 5 ಓವರಾಲ್ 2025 ಓವರಾಲ್ ಟಾಪ್ 5 ಒಂದು ಫಸ್ಟು IIT ಮಡ್ರಾಸ್. 2024 ಸೇಮ್ ಇತ್ತು IIT ಮಡ್ರಾಸ್. ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ನೆಕ್ಸ್ಟ್ IIT ಬಾಂಬೆ, ನೆಕ್ಸ್ಟ್ IIT ಡೆಲ್ಲಿ, ನೆಕ್ಸ್ಟ್ IIT ಕಾನ್ಪುರ್. ಸೊ ಈಗ ನಾವು ಮೇಲ್ ಅಬ್ಸರ್ವ್ ಮಾಡಿದ್ರೆ IIT ಡೆಲ್ಲಿ ಇದೆ, IIT ಕಾನ್ಪುರ್ ಇದೆ, IIT ಮಡ್ರಾಸ್ ಇದೆ. ಇದು 3 ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ, ಬಟ್ ಅದ್ರದ್ದು ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ, ಬಿನ. ಸೊ ವಿ ಹ್ಯಾವ್ ಟೇಕನ್ ದಿಸ್ AC ಆ್ಯಂಡ್ D ಅಂತ. ಸೇಮ್ 2024 ಇದೇ ಇತ್ತು, 2025 ಸೇಮ್ ಇದೆ. ಓಕೆ, ಸೊ ಇದು ಬಿಟ್ಟು ಇಂಜಿನಿಯರಿಂಗಲ್ಲಿ ಟಾಪ್ ಯಾವುದು ಫಸ್ಟು ಅಂತ ಬರ್ಕೊಳ್ಳೋಣ. ಒಂದೊಂದು ಗೊತ್ತಿದ್ರೆ ಸಾಕು. ಇಂಜಿನಿಯರಿಂಗಲ್ಲಿ IIT ಮಡ್ರಾಸ್ ಇಸ್ ಫಸ್ಟ್. ಮ್ಯಾನೇಜ್ಮೆಂಟಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಈಸ್ ಫಸ್ಟ್ ರ್ಯಾಂಕ್. ಫಸ್ಟ್ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಯೂನಿವರ್ಸಿಟೀಸಲ್ಲಿ ಲೈಕ್ ವಿ ಹ್ಯಾವ್ ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಲೈಕ್ ದ್ಯಾಟ್. ಯೂನಿವರ್ಸಿಟೀಸ್ ಅಂತ ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಸಾರಿ ನಾನು ಇಲ್ಲಿ ಯಾಕೆ ಆಗಲಿಂದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚನ್ನ ಮಿಸ್ ಮಾಡಿಕೊಂಡೆ ಅಂದರೆ, ಕ್ವೆಶನ್ ಈಸ್ ಲೈಕ್ ಇನ್ ದ ಕ್ಯಾಟಗರಿ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತ ಕೇಳಿರೋದು. ನಾನು ಓವರಾಲ್ ಯಾಕೆ ಇವ್ರು ತೊಗೊಂಡಿಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಕ್ವೆಶನನ್ನು ಅಬ್ಸರ್ವ್ ಮಾಡಿದ್ರೆ ಇನ್ ದ ಕ್ಯಾಟಗರಿ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಅಂತ ಇರೋದ್ರಿಂದ ನಾವು ಈ 3 ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಡನ್. ಸೊ ನೆಕ್ಸ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಈಸ್ ದ ಟಾಪ್ ಯೂನಿವರ್ಸಿಟಿ. ನೆಕ್ಸ್ಟ್ ಕಾಲೇಜಸ್ ಅಂತ ಬಂದಾಗ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿಂದೂ ಕಾಲೇಜ್ ಇಸ್ ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕು ಗೊತ್ತಿರಲಿ, ಮಿರಂಡಾ ಹೌಸ್ ಅಂತ ಇದೆ, ಅದು ಸೆಕೆಂಡ್ ರ್ಯಾಂಕ್. ಓಕೆ, ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆದಮೇಲೆ ಯೂನಿವರ್ಸಿಟಿನಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ ನೋಡಿ, ದಟ್ ಈಸ್ ಸೆಕೆಂಡ್ ಟಾಪ್ ಮೋಸ್ಟ್ ಯೂನಿವರ್ಸಿಟಿ. ಥರ್ಡ್ ಮಣಿಪಾಲ್ ಬಂದಿದೆ ಈ ಸಲ. ಲಾಸ್ಟ್ ಇಯರ್ ಜಮಿಯಾ ಮಿಲ್ಲಾ ಇಸ್ಲಾಮಿಯಾ ಇತ್ತು, ಈ ಸಲ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬಂದುಬಿಟ್ಟಿದೆ. ಫೋರ್ತಲ್ಲಿ ಜಮಿಯಾ ಮಿಲ್ಲಿಯಾ ಇಸ್ಲಾಮಿಯಾ ಬಂದಿದೆ. ಓಕೆ, ಸೊ ಇಷ್ಟು ಒಂದು. ಅದಾದಮೇಲೆ 5th ಡೆಲ್ಲಿ ಯೂನಿವರ್ಸಿಟಿ ನೋಡಿ. ಎಲ್ಲ ಟಾಪ್ ಯೂನಿವರ್ಸಿಟೀಸ್ಗಳು ನಾರ್ತ್ ಸೈಡೇ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು ಅದೊಂದು ನಮ್ಮ ಸೌತ್ ಸೈಡ್ ಇದೆ. ಓಕೆ, ಸೊ ಮಡ್ರಾಸ್
IIT ಮಡ್ರಾಸ್ ಇಸ್ ದ ಟಾಪ್ ಮೋಸ್ಟ್ ಅನ್ನುವಂಥದ್ದು ಗೊತ್ತಿರಲಿ. ಅದಾದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಸೆಕೆಂಡ್ ಒನ್ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇಷ್ಟು NIRF ರ್ಯಾಂಕಿಂಗ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ನು, ಲಾಸ್ಟ್ ಕ್ವಶನ್ ಫ್ರಮ್ 15th ಫ್ರಮ್ ಹೈಯರ್ ಎಜುಕೇಷನ್ ಇಯರ್. ಸೊ 15th ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ದ 4 independent verticals of higher ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಅದರಲ್ಲಿ HEGC, ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕೌನ್ಸಿಲ್, ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕೌನ್ಸಿಲ್. ಇದೇನು ಗೊತ್ತಾ, 2020ನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅಂಡರಲ್ಲಿ ಈಗೇನು UGC, NAC, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಆಮೇಲೆ ಇನ್ನೊಂದು ಏನೋ ಇದೆಲ್ಲ, ಅದೆಲ್ಲ ಆರ್ಗನೈಸೇಷನ್ಸ್ ಏನೇನಿದೆ ಸಪ್ರೇಟ್ ಆರ್ಗನೈಸೇಷನ್ಸ್, ಇದನ್ನೆಲ್ಲ ಯಾಕೆ ಸಪ್ರೇಟ್ ಆಗಿರಬೇಕು, ಇದನ್ನೆಲ್ಲ ಒಂದೇ ಅಂಬ್ರೆಲಾ ಅಂಡರಲ್ಲಿ ತರೋಣ ಅಂತ ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಮಾಡಿ ಅದರ ಅಂಡರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ತರಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕೌನ್ಸಿಲ್ಲು, ಗ್ರ್ಯಾಂಟ್ಸ್ ಕೌನ್ಸಿಲ್ ಅಂದ್ರೇ ಇಲ್ಲಿ ಗೊತ್ತಾಗ್ತಾ ಇದೆ ಫಂಡಿಂಗ್ ರಿಲೇಟೆಡ್, ಫಂಡಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಆಫ್ ಹೈಯರ್ ಎಜುಕೇಷನ್. ಸೊ ಇಲ್ಲಿ ಎಗೆ 3. ಸೊ ದಿಸ್ ಕೆನಾಟ್ ಬಿ ದ ಆನ್ಸರ್. ನೆಕ್ಸ್ಟ್ GEC ಅಂದರೆ ಜನರಲ್ ಎಜುಕೇಷನ್ ಕೌನ್ಸಿಲ್, ಜನರಲ್ ಎಜುಕೇಷನ್ ಕೌನ್ಸಿಲ್. ಸೊ ಇದೇನು ಮಾಡುತ್ತೆ ಅಂದರೆ ಗ್ರ್ಯಾಜುಯೇಟ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಕರಿಕ್ಯುಲಮ್ ಬಗ್ಗೆ ಫೋಕಸ್ ಮಾಡುತ್ತೆ. ಸೊ ಹಿಯರ್ ದಿಸ್ ಈಸ್ ರಿಲೇಟಿಂಗ್ ಟು ಫ್ರೇಮ್ ಗ್ರ್ಯಾಜುಯೇಟ್ ಆಟ್ರಿಬ್ಯೂಟ್ಸ್, GEC. ನೆಕ್ಸ್ಟ್ NAC, ನ್ಯಾಷನಲ್ ಅಕ್ರಿಡಿಯೇಷನ್ ಕೌನ್ಸಿಲ್. ನಮಗೆ ಗೊತ್ತಿದೆ ಇದು ಬೆಂಗಳೂರಲ್ಲಿದೆ ಮೇನ್ ಬ್ರಾಂಚ್. ನ್ಯಾಷನಲ್ ಅಕ್ರಿಡಿಯೇಷನ್ ಕೌನ್ಸಿಲ್ ಇಸ್ ರಿಲೇಟಿಂಗ್ ಟು ಅಕ್ರಿಡಿಯೇಷನ್. ಸೊ ಬಿಗೆ 1, ಸಿಗೆ 4. ಇದೆರಡರಲ್ಲಿ ಇದಕ್ಕೆ ಫಸ್ಟಿಗೆ 3, ಬಿಗೆ 1 ಇದ್ರೆ ಇದು ಆನ್ಸರ್. ಡಿಗೆ 2. NHERC, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್, ಕಾಮನ್ ಸಿಂಗಲ್ ಪಾಯಿಂಟ್ ರೆಗ್ಯುಲೇಟರ್. ಸೊ ಇಲ್ಲಿ ಈಗ ಇನ್ ಕೇಸ್ ನನಗಿದೇನು ಗೊತ್ತಿಲ್ಲ ಅಂದ್ರೂ, ಓಕೆ, ಈಗ ನನಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ಇದು ನಾನು ಯಾವ ರೀತಿ ಆನ್ಸರ್ ಮಾಡ್ತೀನಿ ಎಕ್ಸಾಮಲ್ಲಿ ಅಂದರೆ, ನನಗೆ NAC ಬಗ್ಗೆ ಗೊತ್ತು, NAC, ನ್ಯಾಷನಲ್ ಅಕ್ರಿಡಿಯೇಷನ್ ಕೌನ್ಸಿಲ್, ಇದಕ್ಕೆ 4 ಇಸ್ ಆನ್ ಆಪ್ಷನ್ ಅನ್ನೋದು ನನಗೆ ಗೊತ್ತಿದೆ. ಸೊ ಸಿಗೆ 4 ಅನ್ನುವಂಥದ್ದು ಈ ಆಪ್ಷನಲ್ಲಿ ಇಲ್ಲ. ಓಕೆ, ರಿಮೂವ್ ಮಾಡಿದೆ. ಈಗ ನನಗೆ ಇಲ್ಲಿ ಕಾಮನ್ ಸಿಂಗಲ್ ಪಾಯಿಂಟ್ ರೆಗ್ಯುಲೇಟರ್ ಅಂತ ಇದೆ. ರೆಗ್ಯುಲೇಟರ್ ಅಂದರೆ ರೆಗ್ಯುಲೇಷನ್ ಬಗ್ಗೆ ಇದ್ದೇ ಇರುತ್ತೆ, ಕರೆಕ್ಟ್. ಆಮೇಲೆ ಗ್ರ್ಯಾಂಟ್ಸ್, ಇದು ಫಂಡಿಂಗ್ ಅಂತ ಇದೆ. ಫಂಡಿಂಗ್ ಅಂದ ತಕ್ಷಣ UGC ಅಂದರೆ ಏನೋ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಈಗ ಅದನ್ನು ರೀಪ್ಲೇಸ್ ಮಾಡಿ ಗ್ರ್ಯಾಂಟ್ಸ್ ಅಂತಲೇ ಇರುತ್ತೆ, ಎಲ್ಲೋ ಒಂದು G ಅಂತ ಬರಲೇಬೇಕು. G ಅಂತ ಬಂದಿದೆ ಇಲ್ಲಿ ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕೌನ್ಸಿಲಲ್ಲಿ, ಇಲ್ಲೂ ಇದೆ. ಸೊ ಗ್ರ್ಯಾಂಟ್ ಎಜುಕೇಷನ್ ಕೌನ್ಸಿಲ್ ಅಂತ ಬರಲ್ಲ ತಾನೇ, ತಪ್ಪಾಗುತ್ತದು. ನೆಕ್ಸ್ಟು ಇಲ್ಲಿ ರೆಗ್ಯುಲೇಟರ್ ಅಂತ ಇದೆ ನೋಡಿ, R ಅಂತ ಬಂದಿರೋದು ಇಲ್ಲೊಂದೇ, ರೆಗ್ಯುಲೇಟರಿ ಕೌನ್ಸಿಲ್ ಅಂತ. ನಾನೇನು ಮಾಡ್ತೀನಿ, NHERC ರೆಗ್ಯುಲೇಟರಿ ಕೌನ್ಸಿಲ್ ಇಸ್ ಟು ಕಾಮನ್ ಸಿಂಗಲ್ ಪಾಯಿಂಟು, ಹೈಯರ್ ಎಜುಕೇಷನ್ ಜನರಲ್ ಕೌನ್ಸಿಲ್ ಗೊತ್ತಿಲ್ಲ ಅಂದ್ರೂ ಅದ್ರದ್ದು, GC UGCಗೆ ಹೈಯರ್ HEGC ಗ್ರ್ಯಾಂಟ್ ಕಮಿಷನ್ ಅಂತ, ಗ್ರ್ಯಾಂಟ್ ಕೌನ್ಸಿಲ್ ಅಂತ, ಹೆಂಗೋ ಯೋಚನೆ ಮಾಡಿ. ಸೊ ಫಸ್ಟಿಗೆ 3 ಬರಬೇಕು, A ಈಸ್ ಈಕ್ವಲ್ ಟು 3, B ಗೊತ್ತಿಲ್ಲ, C ಈಸ್ 4, D ಈಸ್ 2 ಅಂತ ತಗೊಳ್ತೀನಿ. ಈ ರೀತಿ ಆಬ್ವಿಯಸ್ಲಿ ಇಲ್ಲಿ ಒಂದೇ ಬರುತ್ತೆ. 1 2 3 4 ಆಯಿತು. ಆವಾಗ ಆನ್ಸರ್ ನೋಡಿದ್ರೆ ಇದೇ ಬರುತ್ತೆ. So this is how we should use our common sense in the examination, even if we don't know the answer. Okay, thank you so much.